ಎಲ್ಲರಿಗೂ ಅನ್ನಿಸ್ಬೋದು. ಎಷ್ಟೊಂದು ಮನೆಗಳನ್ನ ದ್ವಾರಕೀಶ್ ಮಾರ್ಬಿಟ್ಟ, ಪ್ಯಾಲೇಸ್ ಆರ್ಚರ್ ಮನೆ ಮಾರ್ಬಿಟ್ಟ, ಎನ್ಆರ್ ಕಾಲೋನಿ ಮನೆ ಮಾರ್ಬಿಟ್ಟ, ಇಂದಿರಾನಗರ ಮನೆ ಮಾರ್ಬಿಟ್ಟ. ನಾನೊಂದು ಮನೆ ಕಟ್ಟಿದ್ದೀನಿ, ಮಾರಕ್ಕಾಗದ ಮನೆ, ಎಂದಿಗೂ ಮಾರಕ್ಕಾಗದ ಮನೆ ಒಂದನ್ನು ಕಟ್ಟಿದ್ದೀನಿ. ಅದನ್ನ ಎಲ್ಲಪ್ಪ ಕಟ್ಟಿದ್ದೀನಿ ಅಂದರೆ ಮಂತ್ರಾಲಯದಲ್ಲಿ ಕಟ್ಟಿದ್ದೀನಿ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನನ್ನದೇ ಆದ ಒಂದು ಮನೆಯನ್ನು ಕಟ್ಟಿದ್ದೀನಿ. ಆ ಮನೆಯನ್ನು ನನ್ನ ಕೈಲಿ ಮಾರಕ್ಕಾಗಲ್ಲ. ಇನ್ಯಾವ ಮನೆ ಬೇಕಾದ್ರೂ ಮಾರಕ್ಕೆ ಸಾಧ್ಯ. ಐ ಆಮ್ ಪ್ರೌಡ್, ಐ ಗಾಟ್ ಎ ಹೌಸ್ ಇನ್ ಮಂತ್ರಾಲಯ. ನಾನು 64ನೇ ಇಸ್ವಿಲಿ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿನ ಕೇಳ್ಕೊಂಡಿದ್ದೆ, ಇಲ್ಲೊಂದು ಮನೆ ಕಟ್ಟಬೇಕು ನಾನು ಅಂತ. ಅಲ್ಲಿ ಕಟ್ಟಿದೆ ಮನೇನ. ನನಗೆ ಸಾಕು, ಅಲ್ಲಿದೆ ಮನೆ. ಇನ್ಯಾವ ಮನೆಯೂ ನಾನು ದೇವರಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಇನ್ಯಾವ ಮನೆ ಇದ್ದರೂ ಇಲ್ಲಿಲ್ಲ ನಮ್ಮ ಮನೆ, ಅಲ್ಲಿದೆ ನಮ್ಮ ಮನೆ. ಇವೆಲ್ಲ ಕ್ಷಣಿಕ. ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ. ನಿದ್ದೆ ಬರೋನಿಗೆ ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ. ನಿದ್ದೆ ಬರದೇ ಇದ್ದವನಿಗೆ ಯಾವ ಸುಪ್ಪತ್ತಿಗೆ ಮೇಲೆ ಮಲಗಿಸಿದ್ರು ನಿದ್ದೆ ಬರಲ್ಲ. ನಿದ್ದೆ ಬರುವುದು ಮುಖ್ಯ ಹೊರತು ಮನೆ ಮುಖ್ಯವಲ್ಲ, ಹಾಸಿಗೆ ಮುಖ್ಯವಲ್ಲ. ಆ ಥರ ನಂಬಿದವನು ನಾನು, ಅದರಂತೆ ಜೀವನವನ್ನು ಮಾಡಿಕೊಂಡು ಬಂದವನು ನಾನು. ಇಂದು ನಾವು ನಮ್ಮ ಹಿರಿಯ ಜೀವ ದ್ವಾರಕೀಶ್ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ವ್ಯಕ್ತಿ, ಹಾಗೆ ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು ಅಂತ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನನ್ನಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನಿನ್ನಾಣೆ, ಕೇಳು ನಿನ್ನೆ ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ. ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು, ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು, ಎಲ್ಲಿಂದ ಬಂದರೇನು ನಾನು, ನಿಮ್ಮ ಮಳೆ ಆದ ಮೇಲೆ ಇನ್ನೇನು, ಉಳ್ಳನ ಆಸರೆ ಬಯಸಿದೆ ಬಾದರೆ ನಂಬುವೆಯ, ಉಳ್ಳನ ಆಸರೆ ಬಯಸಿದೆ ಬಾದರೆ ನಂಬುವೆಯ, ನನ್ನ ನೀನು ಎಲ್ಲಿಂದ ಬಂದರೇನು ನಾನು, ನಿಮ್ಮ ಮಳೆ ಆದ ಮೇಲೆ ಇನ್ನೇನು. ಅದ್ಭುತವಾದ ಒಂದು ಗೀತೆ. ಈ ಹಾಡು ಯಾವಾಗಲೂ ಕೂಡ ಜನಮಾನಸದಲ್ಲಿ ಮನ್ನಣೆ ಗಳಿಸಿದಂಥ ಗೀತೆ. ಎಷ್ಟೋ ಪ್ರೇಮಿಗಳಿಗೆ ತಮ್ಮದೇ ಆದ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಅವಕಾಶ ಕಲ್ಪಿಸಿದ ಗೀತೆ ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು. ಒಬ್ಬ ಪ್ರೇಮಿಯು ಪ್ರೇಯಸಿಗೆ ಕೇಳುವ ಪ್ರಶ್ನೆ, ಹಾಗೆ ಕವಿಯಲ್ಲಿ ಮೂಡಿದ ಪ್ರಶ್ನೆಗಳು ಇದು. ಇಂದು ನಾವು ದ್ವಾರಕೀಶ್ ಅವರನ್ನ 81ನೇ ವಯಸ್ಸಿನಲ್ಲಿ ನಾವಿಂದು ಅವರನ್ನ ಕಳೆದುಕೊಂಡಿದ್ದೇವೆ. ಈ ತಿಂಗಳ 16 ಇಂದು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಮಾಹಿತಿ ಖಜಾನೆಯು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತದೆ. ಅವರ ಪ್ರಮುಖ ಮಾಹಿತಿಗಳು ಅಂದರೆ ಅವರ ಜೀವನದ ಬಗ್ಗೆ ಕೆಲವು ಮಾಹಿತಿಗಳು ನಿಮಗಾಗಿ ಇದೀಗ ನಿಮ್ಮ ಮುಂದೆ. ನಮ್ಮನ್ನೆಲ್ಲ ಅಗಲಿರುವ ದ್ವಾರಕೀಶ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇವೆ. ಸ್ನೇಹಿತರೆ, ಚಿತ್ರರಂಗದಲ್ಲಿ ತಮ್ಮದೇ ಆದ ನಟನೆಯ ಮೂಲಕ ನಿರ್ದೇಶನ, ನಿರ್ಮಾಣ ಇವೆಲ್ಲವೂ ಕೂಡ ಒಬ್ಬ ನಟನ ಒಂದು ಸಾಧನೆ. ಅವರ ಬಗ್ಗೆ ಇದೀಗ ನಿಮಗಾಗಿ
ಸಂಪೂರ್ಣ ಪರಿಚಯ. ಬನ್ನಿ, ದ್ವಾರಕೀಶ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಇಂದು ಅವರು ನಮ್ಮೊಡನೆ ಇಲ್ಲ. ಹ್ಯಾಶ್ ದ್ವಾರಕೀಶ್ ಅವರ ಸಂಪೂರ್ಣ ಜೀವನ ಚರಿತ್ರೆ. ಜನನ ಮತ್ತು ಬಾಲ್ಯ. ದ್ವಾರಕೀಶ್ ಅವರ ಜನ್ಮ ಆಗಸ್ಟ್ 19, 1942 ರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕುಣಿಗಲ್ ಗ್ರಾಮದಲ್ಲಿ ಶಾಮರಾವ್ ಮತ್ತು ಜಯಮ್ಮ ದಂಪತಿಗಳಿಗೆ ಜನಿಸಿದರು. ಅವರ ಪ್ರಾಥಮಿಕ ಶಿಕ್ಷಣ ಶಾರದಾ ವಿಲಾಸ್ ಮತ್ತು ಬನುಮ್ಯ ಶಾಲೆಯಲ್ಲಿ ನಡೆಯಿತು. ನಂತರ ಪ್ರೌಢ ಶಿಕ್ಷಣ ಪಡೆದರು ಮತ್ತು ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಯಾಂತ್ರಿಕ ಇಂಜಿನಿಯರಿಂಗ್ ಪದವಿ ಪಡೆದರು. ಪದವಿ ಪೂರ್ಣಗೊಂಡ ನಂತರ ತಮ್ಮ ಸಹೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರ್ ಅನ್ನು ಪ್ರಾರಂಭಿಸಿದರು. ನಟನಾ ವೃತ್ತಿ ಜೀವನ. 1963 ರಲ್ಲಿ ವ್ಯಾಪಾರವನ್ನು ಬಿಟ್ಟು ನಟನೆಯತ್ತ ಚಿತ್ರರಂಗ ಪ್ರವೇಶಿಸಿದರು. ಅವರ ಮೊದಲ ಚಿತ್ರ ನೀಲಗಂಗಾಧರ 1967, ಸಂಸ್ಕಾರ 1970 ಚಿತ್ರದಲ್ಲಿ ಅವರ ಅಭಿನಯ ಅವರಿಗೆ ಖ್ಯಾತಿ ತಂದಿತು. ಕಾನೂರು ಹೆಗ್ಗಡತಿ, ಮಯೂರ, ಹೊಸ ಬೆಳಕು, ಗಂಧದ ಗುಡಿ, ಓಂ, ಮನಮೋಹನ ಮುಂತಾದ ಅನೇಕ ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. 500ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳ ಚಿತ್ರಗಳು ಸೇರಿವೆ. ನಿರ್ದೇಶನ ಮತ್ತು ನಿರ್ಮಾಣ. ನಟನೆಯ ಜೊತೆಗೆ ಚಿತ್ರ ನಿರ್ದೇಶನ ಮತ್ತು ನಿರ್ಮಾಣ ಕ್ಷೇತ್ರದಲ್ಲೂ ಸಕ್ರಿಯರಾಗಿದ್ದರು. ಮನಮೋಹನ, ಮುತ್ತಿನಹಾರ, ನಾಗರಹಾವು, ಹೆಂಗಳೆಯ ಮನೆ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಚಿನ್ನದ ಗುಣಿ, ನಾಗರಹಾವು, ಹೆಂಗಳೆಯ ಮನೆ ಮುಂತಾದ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಪ್ರಶಸ್ತಿಗಳು ಮತ್ತು ಗೌರವಗಳು. ಅವರ ಅಭಿನಯ ಮತ್ತು ಸಾಧನೆಗಳಿಗಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ರಾಷ್ಟ್ರ ಪ್ರಶಸ್ತಿ, ನಂದಿ ಪ್ರಶಸ್ತಿ, ಫಿಲ್ಮ್ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 2002 ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟರು. ವೈಯಕ್ತಿಕ ಜೀವನ. 1973 ರಲ್ಲಿ ಜಯಲಕ್ಷ್ಮಿ ಅವರನ್ನು ವಿವಾಹವಾದರು. ಚಾಮುಂಡಿ ಬೆಟ್ಟವ ಹತ್ತಿಸುವೆ ಬಾರೆ, ಕಾವೇರಿ ನದಿಯಾಗೆ ಈಜಿಸುವೆ ಬಾರೆ. ಕನ್ನಡ ನಾಡ, ಚಿನ್ನದ ನಾಡ ಸುತ್ತಿಸಿ ಬರುವೆ ನಿನ್ನನ್ನು. ನಮ್ಮೂರು ಮೈಸೂರು, ನಿಮ್ಮೂರು ಯಾವರು? ನಿಮ್ಮೂರು ನಮ್ಮೂರು, ನೀವೀಗ ನಮ್ಮೂರು. ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲು ಕಾಣೆ. ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೇ ಆದ ಮೇಲೆ ಇನ್ನೇನು. ದ್ವಾರಕೀಶ್ ಜೀವನ ಚರಿತ್ರೆ. ಕನ್ನಡ ಚಿತ್ರರಂಗದ ಖ್ಯಾತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ. ಇವರು 1942 ಆಗಸ್ಟ್ 19 ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದರು. ಇವರ ತಂದೆ ಶಾಮರಾವ್ ಮತ್ತು ತಾಯಿ ಜಯಮ್ಮ ಶಾರದಾ ವಿಲಾಸ್ ಬನುಮ್ಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ಪ್ರೌಢ ಶಿಕ್ಷಣದ ನಂತರ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದರು. ನಂತರ ತಮ್ಮ ಸಹೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರ್ ಆರಂಭಿಸಿದರು. 1963 ರಲ್ಲಿ ವ್ಯಾಪಾರ ಬಿಟ್ಟು ನಟನೆಯತ್ತ ಮುಖ ಮಾಡಿದರು. 1964 ರಲ್ಲಿ ವೀರ ಸಂಕಲ್ಪ ಎಂಬ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದ್ವಾರಕೀಶ್ ನಟರಾಗಿ, ಹಾಸ್ಯ ಕಲಾವಿದರಾಗಿ, ಪೋಷಕ ನಟನಾಗಿ ಈವರೆಗೂ 100 ಸಿನಿಮಾಗಳಲ್ಲಿ ನಟಿಸಿದರು. ಒಂದು ಕಾಲದಲ್ಲಿ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಜೋಡಿ ಕಳ್ಳಕುಳ್ಳ ಎಂದೇ ಪ್ರಸಿದ್ಧವಾಗಿತ್ತು. ಇವರಿಬ್ಬರು ಉತ್ತಮ ಸ್ನೇಹಿತರಾಗಿದ್ದು, ದ್ವಾರಕೀಶ್ ವಿಷ್ಣು ಅಭಿನಯದ ಬಹುತೇಕ ಸಿನಿಮಾಗಳಲ್ಲಿ ತೆರೆ ಹಂಚಿಕೊಂಡಿದ್ದರು. 1966 ರಲ್ಲಿ ದ್ವಾರಕೀಶ್ ಅವರು ಮಮತೆಯ ಬಂಧನ ಸಿನಿಮಾವನ್ನು ಇನ್ನಿಬ್ಬರು ನಿರ್ಮಾಪಕರ ಜೊತೆ ಸೇರಿ ತುಂಬಾ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ನಿರ್ಮಿಸಿದರು. 1969 ರಲ್ಲಿ ಡಾ ರಾಜ್ಕುಮಾರ್ ಅಭಿನಯದ ಮೇಯರ್ ಮುತ್ತಣ್ಣ ಎಂಬ ಸಿನಿಮಾ ನಿರ್ಮಿಸುವ ಮೂಲಕ ಸ್ವತಂತ್ರ ನಿರ್ಮಾಪಕರಾದರು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾದ ಬಳಿಕ ಹಲವು ಸಿನಿಮಾಗಳನ್ನು ನಿರ್ಮಿಸಿ ಅದರಲ್ಲಿ ಯಶಸ್ಸು ಗಳಿಸಿದರು. ಹೂವಂತ ಮೊಗದೋಳೆ ಮೆಚ್ಚಿದ ನಿನ್ನನ್ನು,
ದ್ವಾರಕೀಶ್ ಈವರೆಗೂ 40ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ನಿರ್ಮಾಪಕರಾಗಿ ಹಲವು ಕಲಾವಿದರನ್ನು ಚಿತ್ರರಂಗ ಪರಿಚಯಿಸಿದ್ದಾರೆ. 1985ರಲ್ಲಿ ಸಿನಿಮಾ ನಿರ್ದೇಶನಕ್ಕಿಳಿದ ದ್ವಾರಕೀಶ್ ಮೊದಲ ಬಾರಿ ನೀ ಬರೆದ ಕಾದಂಬರಿ ಎಂಬ ಚಿತ್ರವನ್ನು ನಿರ್ದೇಶಿಸಿದರು. ಈ ಸಿನಿಮಾ ಸಾಕಷ್ಟು ಯಶಸ್ಸು ಗಳಿಸಿತು. ನಂತರ ಡಾನ್ಸ್ ರಾಜ ಡಾನ್ಸ್, ಶ್ರುತಿ ಹಾಕಿದ ಹೆಜ್ಜೆ, ರಾಯರು ಬಂದರು, ಮಾವನ ಮನೆಗೆ ಸೇರಿದಂತೆ 15ಕ್ಕೂ ಹೆಚ್ಚು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಡಾ ರಾಜ್ಕುಮಾರ್, ವಿಷ್ಣುವರ್ಧನಂತಹ ದಿಗ್ಗಜ ಸಿನಿಮಾಗಳನ್ನು ನಿರ್ಮಿಸಿದ ಹೆಗ್ಗಳಿಕೆ ಗಳಿಸಿರುವ ದ್ವಾರಕೀಶ್ ಚಿತ್ರ ನಿರ್ಮಾಣ ಸಂಸ್ಥೆ ಮೂಲಕ ಈಗಲೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ಕನ್ನಡ ಮಾತ್ರವಲ್ಲದೆ ತಮಿಳು, ಹಿಂದಿ ಸಿನಿಮಾಗಳನ್ನು ಕೂಡ ನಿರ್ಮಿಸಿದ್ದಾರೆ. ದ್ವಾರಕೀಶ್ 2024ರ ಏಪ್ರಿಲ್ 16ರಂದು ತಮ್ಮ 81 ವಯಸ್ಸಿನಲ್ಲಿ ನಿಧನರಾದರು. ಅವರು ಕಳೆದ ಕೆಲ ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಇದಾಗಿತ್ತು ಸ್ನೇಹಿತರೆ, ಇವರ ಬಗ್ಗೆ ಒಂದಿಷ್ಟು ಮಾಹಿತಿ. ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಅನೇಕ ಗಾಯಕರಿಗೆ ಹಾಗೂ ಅನೇಕ ನಾಯಕರಿಗೆ, ನಾಯಕಿಯರಿಗೆ ತಮ್ಮ ಚಿತ್ರದಲ್ಲಿ ಅವಕಾಶನ ಕಲ್ಪಿಸಿಕೊಡುತ್ತಾ ಉತ್ತಮವಾದ ಒಂದು ನಟನೆಯ ಮೂಲಕ ಜನರ ಮನಸ್ಸನ್ನು ಗೆದ್ದಂತಹ ದ್ವಾರಕೀಶ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ನಿಮ್ಮ ಮೆಚ್ಚಿನ ವಾಹಿನಿಯಿಂದ. ನಮಸ್ಕಾರಗಳು. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ನಿಮ್ಮೂರೇ ನಮ್ಮೂರು, ನೀವೀಗ ನಮ್ಮೂರು. ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ.